ಮಣ್ಣೂರು ಯಲ್ಲಮ್ಮ ದೇವಿ ದೇವಸ್ಥಾನ ಭೀಮಾ ನದಿ ಮಧ್ಯೆ ಇರುವಂಥ ದೇವಿ ದೇವಸ್ಥಾನ ನೋಡ್ಲಿಕ್ಕೆ ಒಂಥರ ಮನಸ್ಸಿಗೆ ಸಂತೋಷ ಆಗ್ತದೆ. ಒಂದು ಸಮಯದೊಳಗೆ ಯಾವುದೇ ರೀತಿ ಸೇತುವೆ ಇಲ್ಲಿ ಇರಲಿಲ್ಲ. ಹಡಗದಿಂದ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಬರ್ತಿದ್ದರು. ಆದರೆ ಕಾಲಕ್ರಮಣ ಏನು ಆಯಿತು ಅಂತ ಹೇಳಿದ್ರೆ ಜನರಿಗೆ ಎಲ್ಲ ವ್ಯವಸ್ಥೆ ಇರಬೇಕು, ಸರಳವಾಗಿ ದೇವಿ ದರ್ಶನ ಮಾಡಿಕೊಂಡು ಮನೋಭಾವನೆ ಇಟ್ಕೊಂಡು ಇದು ಒಂದು ಸೇತುವೆ ನಿರ್ಮಾಣ ಮಾಡಲಾಯಿತು. ಯಾವ ರೀತಿ ಅಂತ ಸವದತ್ತಿ ಒಳಗೆ ಭೂಕಂಪ ಭಂಡಾರ ಹಾರಿಸಿ ದೇವಿ ದರ್ಶನ ಪಡಿತಾರಲ್ಲ, ಅದೇ ರೀತಿ ಇಲ್ಲಿ ಕೂಡ ಹಾರಿಸಿ ದೇವಿ ದರ್ಶನ ತಗೋತಾರೆ. ಸುತ್ತಮುತ್ತ ಎಲ್ಲ ಭೀಮಾ ನದಿ ಇರೋದ್ರಿಂದ ಈ ದೇವಿ ದೇವಸ್ಥಾನ ಯಾವಾಗಲೂ ತಂಪಾಗಿಯೇ ಇರ್ತದೆ. ಹಳೆ ಕಾಲದ್ದು ವಾಸ್ತುಶಿಲ್ಪ ಹೊಂದಿರುವಂಥ ಈ ದೇವಸ್ಥಾನ ನೀರಿನ ಮಧ್ಯೆ ಒಂದು ರೀತಿ ಕಂಗೊಳಿಸ್ತದೆ. ಫುಲ್ ಮಳೆ ಬಂದಾಗ ಅರ್ಧ ದೇವಸ್ಥಾನ ಮುಳುಗಿ ಹೋದರೂ ಕೂಡ ದೇವಿ ಧರ್ಮಮೂರ್ತಿ ಯಾವುದೇ ರೀತಿ ತೊಂದರೆಗಳು ಆಗಿಲ್ಲ. ದೇವಸ್ಥಾನ ಸರೌಂಡಿಂಗ್ ನೋಡುತ್ತಿದ್ದರು ಅಂತ ಹೇಳಿದ್ರೆ ಬೋಟ್ ಕೂಡ ವ್ಯವಸ್ಥೆ ಇರ್ತದೆ. ಅದರ ಬೋಟ್ ಒಳಗೆ ಕೂಡ ಹೋಗಿ ನೀವು ನೋಡ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದು ನಮ್ಮ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಒಳಗಿರುವಂಥ ಯಲ್ಲಮ್ಮ ದೇವಿ ದೇವಸ್ಥಾನ ಒಂದು ರೀತಿ ಅದ್ಭುತನೇ ಅಂತ ಹೇಳ್ಬೋದು. ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಮಣ್ಣೂರು ಯಲ್ಲಮ್ಮ ದೇವಿ ದೇವಸ್ಥಾನ ಇಷ್ಟ ಆಯ್ತದಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಕೂಡ ತಿರುಗಿ ನೋಡ್ರಿ. ಧನ್ಯವಾದಗಳು.